ಶಾಂತಿ. ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಪ್ರತಿದಿನ ಸದಾ ಉನ್ನತಿ, ಸದಾ ಹಾರುವ ಕಳೆ ಅನುಭವ ಮಾಡ್ತಿದ್ದೀರೋ ಹಂಗೆ ಟೈಮ್ ಹೋಗ್ತಿದೆಯೋ ಏನಂತೀರಾ? ಒಂದೊಂದು ಮುರುಳಿ ಏನು ಕೇಳ್ತಿದ್ದೀರಲ್ಲ, ಇದು ಇನ್ ಡೀಪ್ ಅನುಭವ ಮಾಡ್ತಾ ಹೋಗಬೇಕು. ಬಾಬಾ ಇವತ್ತು ಶಾಂತಿ ಸ್ವರೂಪದಲ್ಲಿದ್ದು ಶಾಂತಿಯ ಚುಂಬಕ ಅರ್ಥಾತ್ ಮ್ಯಾಗ್ನೆಟ್ ಥರ ಅನ್ಯ ಆತ್ಮಗಳನ್ನು ಬಾಬೋರ ಕಡೆ ಸೆಳೀರಿ ಅಂದರೆ ಸೈಲೆನ್ಸ್ ಪವರಲ್ಲಿ ಪ್ರವೀಣರಾಗಬೇಕಲ್ವ. ನೀವು ನಡೀತಾ ಕೂತ್ಕೊಳ್ತಾ ಶಾಂತಿ ಕುಂಡ ಆಗ್ರಿ ಅಂತಿದ್ದಾರೆ ಬಾಬೋರು. ಹಂಗೆ ಆಗದಾಗಲೇ ಅನ್ಯರನ್ನು ಎಳಿಲಿಕ್ಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು? ಡಬಲ್ ಲೈಟ್ ಎವರೆಡಿ ಇರಲಿಕ್ಕೆ ಏನು ಮಾಡಬೇಕು? ಸೈಲೆನ್ಸ್ ಸ್ವರೂಪದಲ್ಲಿ ಇರಲಿಕ್ಕೆ ಏನು ಮಾಡಬೇಕು? ಇದೆಲ್ಲ ಬಾಬಾ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಒಳಗಡೆ ತನ್ನ ಆತ್ಮನ ಮನಸ್ಸು ಬುದ್ಧಿ ಸಂಸ್ಕಾರದ ವಿಘ್ನ ಇಲ್ಲ ಅಂದ್ರೇ ಕುಂಡ ಆಗೋಕ್ಕಾಗುತ್ತಲ್ಲ, ಎವರೆಡಿಯಾಗಿರೋಕ್ಕಾಗುತ್ತಲ್ಲ. ಏನು ನಾವು ಮಾಡಬೇಕು ಅದೆಲ್ಲ ಆವಾಗಲೇ ಸಾಧ್ಯ. आज होलीएस्ट बाप होली हंसों से मिलन मनाने आए हैं. ये न्यारा और प्यारा मेला सिर्फ तुम सर्वश्रेष्ठ आत्माएं ही अनुभव कर सकते हो और अभी ही अनुभव कर सकते हो. ಟೈಟ್ಲೇ ಎಷ್ಟು ಚೆನ್ನಾಗಿರೋದು ಕೊಡ್ತಾರೆ. ಹೋಲಿಯೆಸ್ಟ್ ತಂದೆ ತನ್ನ ಹೋಲಿ ಹಂಸಗಳು, ಪವಿತ್ರ ಹಂಸಗಳನ್ನು ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಫಸ್ಟ್ ಕೇಳ್ಕೋಬೇಕು, ನಾನು ಹೋಲಿ ಹಂಸ್ ಅಂದರೆ ಬುದ್ಧಿಯಲ್ಲಿ ಜ್ಞಾನ ರತ್ನಗಳಿದೆಯಾ? ಮತ್ತು ಈ ನ್ಯಾರ ಮತ್ತು ಪ್ರಿಯವಾದ ಮಿಲನ ಭಗವಂತನ ಜೊತೆ ಸಂಗಮ ಯುಗದಲ್ಲೇ. ಮತ್ತು ಇದನ್ನು ನೀವು ಸರ್ವಶ್ರೇಷ್ಠ ಆತ್ಮಗಳೇ ಮಾಡೋಕ್ಕೆ ಸಾಧ್ಯ, ಇದೊಂದೇ ಟೈಮ್ ಮಾಡೋಕ್ಕೆ ಸಾಧ್ಯ ಅಂದಾಗ ತನ್ನ ಸ್ಥಿತಿಯನ್ನು ಈಗಂತೂ ಸಾಕಾರದಲ್ಲಿ ಮಧುಬನಕ್ಕೆ ಹೋಗಿ ಮಿಲನ ಮಾಡೋ ಪಾರ್ಟ್ ಮುಗೀತು. ಬಟ್ ಹೆಂಗೆ ಸಾಕಾರದಲ್ಲಿ ಮೀಟ್ ಮಾಡ್ತಿದ್ವಿ ಅದಕ್ಕಿಂತ ಜಾಸ್ತಿ ಆಕಾರಿ ರೂಪದಲ್ಲಿ ಮಿಲನ ಮಾಡೋದು, ವತನಕ್ಕೆ ಹೋಗಿ ಗಳಿಗೆಗಳಿಗೆ ಅದಕ್ಕಿಂತ ಇನ್ನೂ ಸ್ಪಷ್ಟವಾಗಿ ಬಾಬೂರನ್ನ ಮಿಲನ ಮಾಡೋ ಅಭ್ಯಾಸಿಗಳು ಎಷ್ಟಾಗಿದ್ದೀವಿ, ಅದಕ್ಕೆ ನಮ್ಮ ಪ್ರಾಕ್ಟಿಕಲ್ ಅಭ್ಯಾಸ ಎಷ್ಟಿದೆ ನೋಡ್ಕೋಬೇಕು. ಇದು ಬಹಳ ದೊಡ್ಡ ಬಾಬಾ ಸೀಕ್ರೆಟ್ ಹೇಳ್ತಿದ್ದಾರೆ. ಸಂಗಮ ಯುಗನೂ ನಿಮ್ಮ ಕೈ ಬಿಟ್ಟು ಹೋಗ್ತಿದೆ. ಈಗ ಮಿಲನದ ಅನುಭವ ಮಾಡಲಿಲ್ಲ ಅಂದರೆ ಯಾವಾಗ ಮಾಡೋದು? ಇದೇ ಕತೆಗಳು ಹೇಳ್ಕೊಂಡು ಅದಿತ್ತು ಕೆಲಸ ಇದಿತ್ತು ಕೆಲಸ ಹಂಗೆ ಹಿಂಗೆ ಇದು ಕತೆ ಹೇಳ್ಕೊಂಡು. बच्चों के स्नेह के रिस्पॉन्ड देने के लिए बाप आए. बच्चों ने स्नेह का रिस्पॉन्ड सेवा में संगठित रूप में सहयोग का दिखाया. बाप दादा स्नेह रूपी संगठन को देख अति हर्षित हो रहे. लगन से प्रकृति और कलयुगी आसुरी संप्रदाय के विघ्नों को पार करते निर्विघ्न कार्य समाप्त किया. इस सहयोग और लगन के रिटर्न में बाप दादा बच्चों पर बधाई के पुष्पों की वर्षा करे. ಆವಾಗ ತುಂಬ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು ಬಾಬಾವ್ರು 81ನಲ್ಲಿ. ಬಹಳ ದೊಡ್ಡ ಪ್ರೋಗ್ರಾಮ್. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಎಲ್ಲರೂ ಎಷ್ಟು ಪ್ರೀತಿಯಿಂದ ನೀವು ಕಾರ್ಯ ಮಾಡಿದ್ರಲ್ಲ, ಆ ಸ್ನೇಹದ ರೆಸ್ಪಾಂಡ್ ಪ್ರೀತಿಯಿಂದ ಮಾಡಿ ಬಾಬನ್ನ ಆವಾಹನೆ ಮಾಡಿ ಕೂತಿದ್ದೀರಾ ಅಂದರೆ ಅದು ರೆಸ್ಪಾಂಡ್ ಕೊಡೋಕ್ಕೆ ಬಂದಿದ್ದೀನಿ. ನೀವು ಸಂಘಟನೆಯಲ್ಲಿ ಸ್ನೇಹ ಸಹಯೋಗವನ್ನು ಭಾಳ ಚೆನ್ನಾಗಿ ತೋರಿಸಿದ್ರಿ. ಕಲಿಯುಗದವ್ರದ್ದು ಎಂಥದೇ ದೊಡ್ಡ ದೊಡ್ಡ ವಿಘ್ನ ಬಂತು ಅವಾಗ ಆ ಪ್ರೋಗ್ರಾಮಿಗೆ. ಯಾಸುರಿ ಸಂಪ್ರದಾಯದವ್ರದ್ದು ಈ ಪ್ರೋಗ್ರಾಮೇ ಮಾಡೋಂಗಿಲ್ಲ ಅಂತ ಗೌರ್ಮೆಂಟಿಂದನೂ ಬಂದ್ಬಿಡ್ತು. ಆಗ ನೀವೆಲ್ಲ ಸಂಘಟನೆಯಲ್ಲಿದ್ದು ಒಬ್ಬ ತಂದೆಯ ಲಗನ್ ಆಧಾರದ ಮೇಲೆ ಪ್ರಕೃತಿನೂ ಸ್ವಲ್ಪ ತುಫಾನ್ ಅದು ಇದು ಗಡ್ಬಡ್ ಮಾಡೋಕ್ಕೆ ನೋಡ್ತು. ಇದೆಲ್ಲವನ್ನು ನಿರ್ವಿಘ್ನರಾಗಿ ಸಮಾಪ್ತಿ ಮಾಡಿದ್ರಿ, ಕಾರ್ಯನ ಸಫಲರಾದ್ರಿ. ಬಾಬೂರ್ ನೆನಪೇ ಬಾಬನ ಲಗನ್ ಕಾರಣ. ಅದ್ರ ರಿಟರ್ನ್ ಕೊಡೋಕ್ಕೆ ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ. ಏನು ರಿಟರ್ನ್? ನಾನು ಎಲ್ಲ ನಿಮ್ಮ ಮಕ್ಕಳ ಮೇಲೆ ಶುಭಾಶಯಗಳ
ಪುಷ್ಪ ಆಗ್ತಾ ಇದ್ದೀನಿ. ಭಗವಂತ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನೋಡ್ರಿ. ಇನ್ನ ಏನು, ಸಫಲತಾಕಿ ಮುಬಾರಕ್, ಸಫಲತೆಯ ಶುಭಾಶಯಗಳು ಮಕ್ಕಳೇ. बाप का कार्य सो मेरा कार्य इसी लगन से, सफलता की मुबारक हो। ये एक संगठन की शक्ति का पहला कार्य अभी आरंभ किया है, अभी सैंपल के रूप में किया है. ತಂದೆಯ ಕಾರ್ಯನೇ ಸೋ ನಮ್ಮ ಕಾರ್ಯ. ಈ ಲಗನ್ನಲ್ಲಿ ಸದಾ ಸಫಲರಾಗೋ ಶುಭಾಶಯ ಕೊಡ್ತಿದ್ದೀನಿ. ಇದೊಂದು ದೊಡ್ಡ ಪ್ರೋಗ್ರಾಮ್ ಏನು ಸಂಘಟಿತ ರೂಪದಲ್ಲಿ ಶುರು ಮಾಡಿದ್ದೀರಾ ಒಟ್ಟಿಗೆ. ಫಾರಿನರ್ಸ್ ಇರಲಿ, ಎಲ್ಲರೂ ಬಂದು ಎಲ್ಲರೂ ಆರಂಭ ಮಾಡಿದ್ರಿ. ಇದೊಂದು ಸ್ಯಾಂಪಲ್ಲು, ಬಟ್ ಆಮೇಲೆ ಇದು ಕಾರ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆಲ್ಲ ಇನ್ನು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸನ್ನು ಎಲ್ಲ ಕಡೆ ಶುರು ಮಾಡಿದ್ರು. अभी तो आपकी रचना और वृद्धि को पाते हुए और विशाल कार्य के निमित्त विशाल कार्य के निमित्त बनाएंगे. अनुभव किया कि संगठित शक्ति के आगे भिन्न भिन्न प्रकार के विघ्न सहज समाप्त हो जाता है. ಇಂಪಾರ್ಟೆಂಟ್ ಈ ರಿಯಲೈಸೇಷನ್. ಬಾಬಾ ಹೇಳೋದು, ಈಗ ರಚನೆ ಬಾಬನ ಮಕ್ಕಳು ಜಾಸ್ತಿ ವೃದ್ಧಿ ಆದಂಗೆ ವಿಶಾಲ ಕಾರ್ಯ ಇನ್ನೂ ದೊಡ್ಡದಾಗಿ ಮಾಡ್ತೀರಾ. ಬಟ್ ಇದೊಂದು ಸ್ಯಾಂಪಲಲ್ಲಿ ನೀವೆಲ್ಲ ಏನು ಅನುಭವ ಮಾಡಿದ್ರಿ ಅಂದರೆ, ಒಂದು ದೀಪ ಹಚ್ಚೋದು ಹೆಂಗಿದೆ, 100 ದೀಪ 1000 ದೀಪ ಹಚ್ಚಿದ್ರೆ ಕಾವೆಷ್ಟು, ಹಾಗೆ ಸಂಘಟನೆಯಲ್ಲಿ ಒಂದು 10 ಜನ ಕೆಲಸ ಮಾಡೋದು ಹೆಂಗಿದೆ, 1000 ಜನ ಎಲ್ಲ ಕಡೆಯಿಂದ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಅದರ ಫೋರ್ಸ್ ಇರುತ್ತೆ, ಅದರ ತಾಕತ್ತು. ಸೊ ಸಂಘಟಿತ ರೂಪದಲ್ಲಿ ನಾವೆಲ್ಲ ಸೇರಿದ್ರೆ ಎಷ್ಟೇ ದೊಡ್ಡ ವಿಘ್ನ ಬಂದ್ರೂ ಆ ವಿಘ್ನನ ಸಹಜ ಪಾರ್ ಮಾಡ್ಬೋದು ಅನ್ನೋದು ಅನುಭವ ಮಾಡಿಬಿಟ್ರಲ್ವ ನೀವು. ಇದು ತುಂಬ ಒಳ್ಳೆಯದು. ಯೋಗನೂ ಅಷ್ಟೇ. ಒಬ್ರಿಬ್ಬರು ಕೂತ್ಕೊಳ್ಳೋದ್ರ ಜೊತೆಗೆ ನೀವು 10 ಜನ ಕೂತ್ಕೊಂಡು ಮಾಡಿ, 20 ಜನ ಕೂತ್ಕೊಂಡು ಮಾಡಿ, ಅದರಲ್ಲಿ ಎಷ್ಟು ತಾಕತ್ತಿರುತ್ತೆ. ಎಲ್ಲರೂ ಅನುಭವಗಳಲ್ಲಿ ಮಗ್ನರಾಗ್ರಿ, ಎಷ್ಟು ತಾಕತ್ತಿರುತ್ತೆ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸಬ್ಕಾ ಏಕ್ ಶ್ರೇಷ್ಠ ಸಂಕಲ್ಪ ಕಿ ಸಫಲತಾ ಹಮಾರಾ ಜನ್ಮ ಸಿದ್ಧ ಅಧಿಕಾರ है. इस संकल्प ने कार्य को सफल बनाया. बच्चों के हिम्मत, उल्लास, मेहनत और मोहब्बत को देख बाप दादा भी हर्षित हो रहे. ಎಲ್ಲರ ಒಂದೇ ನಾರ ಅವಾಗ, ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ. ನಾವೇನು ಬಾಬನ ಕಾರ್ಯ ಮಾಡ್ತೀವಿ ಆ ಕಾರ್ಯ ಸಫಲ ಆಗ್ಬಿಟ್ಟಿದೆ. ನೀವು ಪುರುಷಾರ್ಥ ಮಾಡಿ ಅದು ಅವಾಗಲೂ ಇದೇ ನೆನಪಿರಬೇಕು, ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ. ನಾನೊಂದು ಸಾಧನೆ ಮಾಡ್ತೀನಿ, 1 ಗಂಟೆ ಯೋಗದಲ್ಲಿ ಕೂತ್ಕೋತೀನಿ ಅಂದರೆ ಪೂರ ಗಂಟೆ ಸಫಲನಾಗೋದು ನನ್ನ ಅಧಿಕಾರ. ಮನನ ಚಿಂತನೆ ಮಾಡೋಕ್ಕೆ ಕೂತ್ಕೋತೀನಿ ಅಂದರೆ 1 ಅವರ್ ಸಫಲನಾಗೋದು ನನ್ನ ಅಧಿಕಾರ. ಇದು ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಎಲ್ಲರ ಶ್ರೇಷ್ಠ ಸಂಕಲ್ಪ ಕಾರ್ಯನ ಸಫಲ ಮಾಡಿಬಿಡ್ತು ಅಂದಾಗ ಮಕ್ಕಳ ಸಾಹಸ, ಮಕ್ಕಳ ಉಲ್ಲಾಸ, ಮಕ್ಕಳ ಪರಿಶ್ರಮದ ಜೊತೆಗೆ ಪ್ರೀತಿ, ಏನೆಲ್ಲ ಮಾಡಿದ್ರು ಎಲ್ಲ ಬಾಬನ ಪ್ರೀತಿಯಲ್ಲಿ ಆ ಕಷ್ಟ ಅನ್ನಿಸ್ಲೇ ಇಲ್ಲ, ವಿಘ್ನ ಅನ್ನಿಸ್ಲೇ ಇಲ್ಲ. ಅದನ್ನು ನೋಡಿ ನಾನು ಖುಷಿ ಆಗ್ತಿದ್ದೀನಿ, ಹರ್ಷಿತನಾಗ್ತಿದ್ದೀನಿ. ಈ ಸಂಘಟನೆ ವಿಶೇಷ ಕ್ಯಾ ಪಾಠ ದಿಖಾಯ ಜಾನ್ತೆ ಹೋ. जो भी कार्य होता है वो आगे के लिए पाठ भी सिखाता है. तो क्या पाठ पढ़ा. ನೀವು ಈ ಸಂಘಟನೆಯಲ್ಲಿ ನೀವು ಮಕ್ಕಳು ಏನು ಪಾಠ ಕಲ್ತ್ಕೊಂಡ್ರಿ, ಏನೆಲ್ಲ ಕಾರ್ಯ ಬರುತ್ತೆ ಅದು ಗೊತ್ತಿದೆಯಾ ನಿಮಗೆ, ಏನು ಪಾಠ ಕಲ್ತಿದ್ದೀರಾ ಅಂತ, ಏನೆಲ್ಲ ಕಾರ್ಯ ಆಗುತ್ತೆ ಅದು. ಯಾವುದೇ ಕೆಲಸ ದೊಡ್ಡ ಕಾರ್ಯ ಮಾಡ್ತಿರೋ ಅದು ಭವಿಷ್ಯಕ್ಕೆ ಪಾಠ ಕಲಿಸುತ್ತೆ, ಅದರಿಂದ ತುಂಬ ಕಲಿತೀರಾ. ಸೊ ಇನ್ನು ನೆಕ್ಸ್ಟ್ ಮಾಡೋದನ್ನ ಈಸಿಯಾಗಿ ಮಾಡ್ತೀರಾ. ಪುರುಷಾರ್ಥನೂ ಹಂಗೇನೆ. ಅದಕ್ಕೆ ಬಾಬಳದು ಏನು ಪಾಠ ಕಲ್ತ್ರಿ ಅಂದರೆ ಅಲ್ಲಿ ಯಾರೋ ಉತ್ತರ ಕೊಡ್ತಿದ್ದಾರೆ, ಸಹನ್ ಕರ್ನೇಕ. ಅಭಿ ತೋ ಏ ಪಾಠ ಅವ್ರು ಭೀ ಪಡ್ನಾ ಹೇ. ಏನು ಹೇಳ್ತಿದ್ದಾರೆ ಬಾಬವರು, ಸಹನ್ ಕರ್ನೇಕ ಪಾಠ ಇನ್ನೂ ಓದಲಿಲ್ಲ, ಇನ್ನೂ ತುಂಬ ಕಲಿಯೋದಿದೆ, ಇನ್ನೂ ಮುಂದೆ ತುಂಬ ಮಾಡೋದಿದೆ. ಯಾಕೆಂದರೆ ಫೈನಲ್ ಅಂತಿಮ ಪರಿಸ್ಥಿತಿಗಳೇನು ದೊಡ್ಡದಾಗಿ ಬರುತ್ತೆ ಅಲ್ಲಿನೂ ಸಹನೆ, ದೊಡ್ಡ ಪೇಪರಲ್ಲಿ ದೊಡ್ಡದಾಗಿ ಸಹನೆ ಅಲ್ಲ. तो इस कार्य ने आगे के लिए प्रैक्टिकल पाठ पढ़ाया. सदा डबल लाइट बन एवरेडी कैसे रहो. जो डबल लाइट होगा वो स्वयं को हर बात में सहज ही सफलता मूर्त बना सकेगा.
जैसा समय जैसा सर्कमस्टेंसेस वैसे अपन को सरल रीति से चला सकेंगा, मन से सदा मगन अवस्था में रह सकेंगा. ಅಂದರೆ ಅಷ್ಟು ದೊಡ್ಡ ಪ್ರೋಗ್ರಾಮ್ ಆದ್ರೂ ವಿಘ್ನಗಳು ದೊಡ್ಡ ದೊಡ್ಡದಾಗಿ ಬಂತು. ಆಗ ಸದಾ ಡಬಲ್ ಲೈಟ್ ಇದ್ದು ಬಾಬಾ ಹೇಳ್ತಾರೆ, ನೀವೇನು ಪಾಠ ಕಲ್ತಿದ್ದೀರಾ ಅಂದರೆ ಸದಾ ಡಬಲ್ ಲೈಟ್ ಆಗಿದ್ದು ಎವರಡಿ ಹೆಂಗಿರೋದು ಅಂತ ಕಲ್ತ್ಕೊಂಡ್ರಿ. ಡಬಲ್ ಲೈಟ್ ಯಾಕೆ ಬೇಕು ಸೇವೆಯಲ್ಲಿ, ಏನು ಅದು? ಯಾಕೆಂದರೆ ಯಾರು ಡಬಲ್ ಲೈಟ್ ಇರ್ತಾರೆ ಅವರು ಸ್ವಯಂ ಪ್ರತಿಯೊಂದು ಮಾತನ್ನು ಸಹಜವಾಗಿ ಸಫಲತಾಪೂರ್ವಕವಾಗಿ ಮಾಡಿಬಿಡ್ಬೋದು. ಆ ಕೆಲಸನ ಯಾವುದೇ ಕೆಲಸ ಮುಂದೆ ಬಂದಾಗ, ಅಂದರೆ ಸೇವೆ ಮುಂದೆ ಬಂದಾಗ, ಅಯ್ಯೋ ಹೆಂಗೆ ಮಾಡೋದಪ್ಪ, ಹಿಂಗೆ ಮಾಡೋದಪ್ಪ, ಇದು ಹಂಗೆ ಮಾಡಿದ್ರೆ ಏನಾಗ್ಬಿಡುತ್ತೋ, ಹಿಂಗೆ ಮಾಡಿದ್ರೆ ಏನಾಗುತ್ತೋ, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಂಗೆ ಹೇಳ್ತಾರೆ, ತುಂಬ ಯೋಚನೆ ಮಾಡಿದ್ರೆ ಭಾರಿ ಆಗಿಬಿಡ್ತೀರ ಒಳಗಡೆ. ಡಬಲ್ ಲೈಟಾಗಿ ಬಾಬವ್ರ ನೆನಪಲ್ಲಿ ಮಾಡ್ತಾ ಹೋಗ್ಬೇಕು ಅನ್ನೋದು ಕಲ್ತ್ಕೊಂಡ್ರಿ. ಆಮೇಲೆ ಡಬಲ್ ಲೈಟಾಗಿದ್ದರೆ ಎಂಥ ಸಮಯನೋ ಏನೇನು ಸರ್ಕಮ್ಸ್ಟೆನ್ಸಸ್ ಇದೆಯೋ ಅದಕ್ಕೆ ತಕ್ಕಂತೆ ತನ್ನನ್ನು ಸರಳವಾಗಿ ನಡೆಸ್ಕೋಬೋದು. ಡಬಲ್ ಲೈಟ್ ಈಸಿಯಾಗಿ ಇರ್ತಾರೆ. ಯಾರು ಈಸಿ ಇರ್ತಾರೆ ಅವರು ಎಂಥ ಪರಿಸ್ಥಿತಿ ಇರಲಿ, ಎಂಥದೇ ಸರ್ಕಮ್ಸ್ಟೆನ್ಸ್ ಇರಲಿ, ಅವರು ಅಯ್ಯೋ ಹೆಂಗೆ ನಡೆಯೋದಪ್ಪ, ಇದು ಹಿಂಗಿದೆಯಲ್ಲ, ಹೆಂಗಾಗಬೇಕಪ್ಪ, ಅದೆಲ್ಲ ಯೋಚನೆ ಮಾಡಲ್ಲ. ಅವರು ಈಸಿ ಸರಳವಾಗಿ ತನ್ನನ್ನು ಮೋಲ್ಡ್ ಮಾಡ್ಕೊಂಡು ಬಿಡ್ತಾರೆ. ಆಲ್ ರೈಟ್ ಆಯ್ತಲ್ಲ, ಏನಂತೆ ಅಂದರೆ ಮುಗ್ದೋಯ್ತು. ಮನಸ್ಸಲ್ಲಿ ಸದಾ ಯಾಕೆ ಡಬಲ್ ಲೈಟ್ ಇರ್ತಾರೆ ಅಂದರೆ ಬಾಬನ ಲಗನ್, ಬಾಬನ ಪ್ರೀತಿ ಇರೋ ಕಾರಣ ಅವರು ಬಾಬಾ ಎಲ್ಲ ನೀನು ಮಾಡಿಸ್ತಿದ್ಯಾ, ಅಯ್ಯೋ ಇದೂ ನಿನ್ನ ಮುಂದೆ ಏನು ಮಹಾ, ಯಾವ ಕಾರ್ಯ ಇರಲಿ, ಯಾವ ಪುರುಷಾರ್ಥ ಇರಲಿ, ನಿನ್ನ ಮುಂದೆ ಇದೇನು ಮಹಾ ಅಂತಂದರೆ ಆ ಲಗನ್ನಲ್ಲಿ ಸಹಜ ಮಗ್ನಾವಸ್ಥೆನೂ ಬಂದ್ಬಿಡುತ್ತೆ. ಇನ್ನೊಂದು ಸಫಲತೆ ಆಟೋಮೆಟಿಕ್ಕು. आज तो सिर्फ बच्चों के मेहनत की मुबारक देने आए हैं, और भी आगे विशाल कार्य करते चलो, आगे बढ़ते चलो. बाप दादा ने आप लोगों से भी ज़्यादा सर्व कार्य देखे हैं. आप लोग तो स्थूल साधनों के कारण कभी पहुंच सकते हो, कभी नहीं पहुंच सकते हो. बाप दादा को हर स्थान पर पहुंचने में कितना टाइम लगता है? ಬಾಬಾ ಇವತ್ತು ನೀವು ಏನೆಲ್ಲ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಂಡು ಕಷ್ಟಪಟ್ಟು ಬಂದ್ರಲ್ಲ, ಅದಕ್ಕೆ ಶುಭಾಶಯ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಮುಂದುವರಿತಾ ಹೋಗ್ರಿ. ತಂದೆಯೇ ಬಾಬಾ ಹೇಳೋದು, ನಿಮಗಿಂತ ಜಾಸ್ತಿ ಕಾರ್ಯಗಳನ್ನು ನೋಡಿದೆ ನಾನು. ಅವ್ರಿಗೆ ಎಲ್ಲಿಂದ ಎಲ್ಲಿ ಮುಟ್ಟಕ್ಕೆ ಒಂದು ಸೆಕೆಂಡ್ ತಾನೆ, ಕೆಲವಷ್ಟೇ ನಾವು ನೋಡ್ತೀವಿ, ಎಲ್ಲ ಅಟ್ ಎ ಟೈಮ್ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ನಾನು ಎಲ್ಲ ನೋಡಿದೆ. ಸ್ಥೂಲ ಸಾಧನೆಗಳ ಕಾರಣ ನೀವು ಕೆಲವು ಸಾರಿ ಮುಟ್ತೀರಾ, ಇನ್ನೊಂದು ಈಗ ಇಲ್ಲೊಂದು ನಡೀತಿದೆ, ಅಲ್ಲೊಂದು ನಡೀತಿದೆ ಅಂದರೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಟೈಮ್ ಬೇಕಲ್ಲ, ಸಾಧನೆ ಬೇಕು. ನಾನಾದರೆ ನನಗೆ ಎಷ್ಟೊತ್ತು ಬೇಕು ಮುಟ್ಟಕ್ಕೆ? ಒಂದು ಸೆಕೆಂಡ್. ಅವ್ರಿಗೆ ಜಗತ್ತೇ ಒಂದು ಸೆಕೆಂಡ್ ಮುಂದೆ ಇರುತ್ತೆ. ಜೋ ಆಪ್ನೆ ನ ದೇಖಾ ವೋ ಹಮ್ನೆ ದೇಖಾ, ಬಾಪ್ ಕಾ ಸ್ನೇಹ ಹಿ ಪಾವ್ ದಬಾತಾ ಹೈ, निमित्त दिल्ली वालों ने. लेकिन सर्व ब्राह्मण आत्माओं के सहयोग से जो बच्चे सेवा के मैदान पे आए, सेवा के पहाड़ को अंगुली दी, उन सभी बच्चों को बाप दादा स्नेह और सदा साथ की छत्र छाया के अंदर याद प्यार से पाँव दबा रहे. तक तो नहीं गए हो ना? बाबा कहते हैं, मेरा स्नेह आप लोग जो देखा मैंने सारा, आप जो नहीं देखा मैंने सब देखा, आप तो थोड़ा देखा. इसका मतलब ये बोल रहे बाबा, क्योंकि उनको सेकेंड ही चाहिए जाने में. बाबा कहते थक गए ना, बाप की स्नेह पाँव दबा रहा है. ನಿಮಿತ್ತ ದಿಲ್ಲಿ ಬಡಾ ಪ್ರೋಗ್ರಾಮ್, ದೊಡ್ಡದು ಪ್ರೋಗ್ರಾಮ್ ಅಲ್ಲಿ ಡೆಲ್ಲಿಯಲ್ಲಾಯಿತು. ಆವಾಗ ಎಲ್ಲ ಕಡೆಯಿಂದ ಎಲ್ಲ ಸೆಂಟರ್ಸ್ ಅವರು ಹೋಗಿದ್ರು. ಅಷ್ಟು ದೊಡ್ಡ ಪ್ರೋಗ್ರಾಮ್ ಅದು. ಎಲ್ಲರ ಸಂಘಟಿತ ರೂಪದ ಸಹಯೋಗದಿಂದ ಎಲ್ಲರೂ ಮೈದಾನದಲ್ಲಿ ಬಂದಿರೋದ್ರಿಂದ ಸೇವೆ ಇಷ್ಟು ದೊಡ್ಡ ಬೆಟ್ಟ ಎಲ್ಲರ ಅಂಗುಲಿ ಬೆರಳಿನ ಸಹಯೋಗದಿಂದ ಈಸಿ ಆಗೋಯ್ತು. ಬಾಬಾ ಹೇಳೋದು, ಎಲ್ಲ ಮಕ್ಕಳಿಗೆ ನಾನು ಸ್ನೇಹದ ನನ್ನ ಜೊತೆ ಕೊಟ್ಕೊಂಡು ಛತ್ರಛಾಯೆಯಲ್ಲಿ ಇಟ್ಕೊಂಡು ಎಲ್ಲರಿಗೆ ಯಾದ್ ಪ್ಯಾರ್ ಕೊಡ್ತಾ ಪಾವು ನಿಮ್ಮ ಕಾಲು ಒತ್ತಾ ಇದ್ದೀನಿ. ಅಷ್ಟು ಪ್ರೀತಿ ಮಾಡ್ತಿದ್ದೀನಿ ನಿಮಗೆ ಟಯರ್ಡ್ ಆಗದೆ ಇರ್ಲಂಗೆ.
ನೀವು ಸುಸ್ತಾಗಲಿಲ್ಲ ತಾನೇ, ಟಯರ್ಡ್, ಅಯ್ಯೋ ಏನಪ್ಪ ಸುಸ್ತಂದ ಅನ್ನಂಗಿಲ್ಲ. ನಿಮಿತ್ कहने में ವಿದೇಶಿ ಆತೆ ಲೇಕಿನ್ ಸ್ವದೇಶಿ ಹೈ. ಅವಾಗೆಲ್ಲ ಫಾರಿನರ್ಸು ಬಂದ್ರಲ್ಲ, ನಿಮಿತ್ತ ಇವರೆಲ್ಲ ಫಾರಿನರ್ಸ್ ಅಂತಾರೆ, ಬಟ್ ನೀವೆಲ್ಲ ಸ್ವದೇಶಿಯರು, ಭಾರತವಾಸಿಗಳು. उन्होंने भी अच्छी, बहुत अच्छी लगन से अतक बन भारत के कुंभकर्णों को जगाने के लिए सफलता पूर्वक कार्य किया. इसलिए बाप दादा सबको नंबर 1 का टाइटल देते हैं. सुना विदेशियों ने. ऐसा भी दिन आएगा जो विदेश में भी इतना बड़ा कार्य होगा. सब खुशी में नाच रहे हैं ना. हाँ, बाबा कहते हैं इतना बच्चे भी लगन से आए, इतना दूर से अतक बन के भारत के कुंभकर्णों को जगाने में मेहनत की, इसके लिए मुबारक है. सफलता पूर्वक किया ना, तो इसलिए बाबा कहते हैं आपका टाइटल ही है ना कुंभकर्णों को जगाने वाले. तो अभी इतना बड़ा बड़ा प्रोग्राम विदेश में भी होगा आगे चल के, ये बाबा कह रहे हैं. विदेश में इतना ज़्यादा बड़ा कार्य करना है तो बहुत खर्चा होता है ना, और इतना लोग इकट्ठा करना भी इतना इजी नहीं है. लेकिन बाबा कहते हैं आगे चल के होगा, जो अब हो रहा है. आज के इस मधुर मेले का विशेष यादगार बन रहा है. बाप दादा को भी विशाल मिला, और मेला जो किया वो मेला अति प्रिय है. जो भी दूर दूर से बच्चे मेहनत करके लगन से पहुँचे, उन सब को बाप दादा विशेष याद प्यार दे रहे. ಬಾಬಾ ಮಕ್ಕಳ ಮಧುರ ಮಿಲನ ಸಂಘಟಿತ ರೂಪದಲ್ಲಿ ಯಾವಾಗಲೇ ಆಗಲಿ ಬಾಬಂಗೆ ಭಾಳ ಇಷ್ಟ. ಅದಕ್ಕೆ ನಾನು ದೂರ ದೂರದಿಂದ ಲಗನ್ನಿಂದ ಮಕ್ಕಳೆಲ್ಲ ಕಡೆಯಿಂದ ಬಂದಿದ್ದೀರ, ಅದಕ್ಕೆ ಯಾದ್ ಪ್ಯಾರ್ ಕೊಡ್ತಿದ್ದೀನಿ. ಸ್ನೇಹ ದೂರ ಕೋ ನಜ್ದೀಕ್ ಲಾತ. ಎಲ್ಲಿ ಪ್ರೀತಿ ಇದೆ ದೂರ, ಈ ಡಿಸ್ಟೆನ್ಸ್ ಎಂಡ್ ಆಗಿಬಿಡುತ್ತೆ. ಪರಮಧಾಮ ದೂರ ಅನ್ಸುತ್ತಾ, ಸೆಕೆಂಡ್ ಅಲ್ವಾ. भारत के भी सबसे दूर रहने वाले स्नेह के बंधन में सहयोग की लगन में नज़दीक अनुभव कर रहे. इसलिए भारतवासी देश के हिसाब से दूर रहने वाले बच्चों को बाप दादा विशेष स्नेह दे रहे हैं. बहुत भोले और बहुत प्यारे हैं, इसलिए भोलेनाथ बाप की विशेष स्नेह की दृष्टि ऐसे बच्चों पर है. सभी इतने अपने को उतना ही श्रेष्ठ भाग्यशाली समझते हो ना, तो इम्पॉर्टेंट है. जो स्नेह से दूर दूर से आए, जैसे कर्नाटक है, केरला, ये सब, साउथ, चेन्नई, सब तरफ से गए हुए बाबा कहते सभी भोलानाथ के भोले बच्चे दूर दूर से इतना लगन से आए हो, सबको दिल का मुबारक दे रहे. क्योंकि आप सब बच्चे बहुत श्रेष्ठ पदमा पदम भाग्यशाली होना. क्यों? भोलानाथ बाप की स्नेह की दृष्टि सदैव हमारे पर है, ये अनुभव करने वाले भाग्यशाली. वतन में नहीं, मैं बाबा के सन्मुख हूँ, मेरे ऊपर दूर अಲ್ಲ, ಬಾಬನ ಸನ್ಮುಖದಲ್ಲಿ ಇದ್ದೀನಿ. ಬಾಬನ ವರದಾನದ ದೃಷ್ಟಿ, ಸ್ನೇಹದ ದೃಷ್ಟಿ ಸದಾ ನನ್ನ ಮೇಲಿದೆ, ನಾನು ಅದರಲ್ಲಿ ಸದಾ ಮುಳುಗಿದ್ದೀನಿ. ಈ ಅನುಭವ ಮಾಡೋರೇ ಪದಂ ಭಾಗ್ಯಶಾಲಿಗಳು. ಇದು ತುಂಬ ಇಂಪಾರ್ಟೆಂಟು. ಸೊ ನೋಡಿ ಹೆಂಗೆ, ಹಂಗೆ ಮಾಡ್ತಿದ್ದೀನ ಅಥವಾ ಇಲ್ವಾ ಅಂತ. अब आगे ಈ ವರ್ಷ ಕ್ಯಾ ಕರ್ನಾ ಹೈ, ಈಗೇನು ಮಾಡ್ಬೇಕು ಹೇಳ್ರಿ. ಈ ವರ್ಷನೂ ಮುಗೀತಾ ಬಂತು, ಏನು ಮಾಡಬೇಕು. जो किया बहुत अच्छा किया, आगे क्या करना है. वर्तमान समय विश्व की मेजॉरिटी आत्माओं को सबसे जास्ती आवश्यकता है सच्चे शांति की. ನೀವೇನೆಲ್ಲ ಮಾಡಿದ್ರಿ ಭಾಳ ಒಳ್ಳೆಯದು, ಆದರೆ ವರ್ತಮಾನ ಈಗಂತೂ, ಅವಾಗ ಹೇಳಿರೋದು ಬಾಬಾ, ಈಗಂತೂ ಎಕ್ಸ್ಟ್ರೀಮ್ ಮನುಷ್ಯರಿಗೆ ಏನು ಅಗತ್ಯ ಇದೆ, ಸತ್ಯ ಶಾಂತಿ, ಆತ್ಮದ ಶಾಂತಿ ಏನು ಬೇಕು, ಅವರೆಲ್ಲರಿಗೂ ಬೇಕು. ದುಃಖಿಯಾಗಿದ್ದಾರೆ, ಅಲೀತಿದ್ದಾರೆ, ಎಷ್ಟು ಡಿಪ್ರೆಷನ್ಸಲ್ಲಿ ಹೋಗ್ತಿದ್ದಾರೆ, ಏನೇನು ಆಗ್ತಿದೆಯಲ್ವಾ. अशांति के अनेक कारण दिन प्रतिदिन बढ़े हैं, बढ़ते रहेंगे, बढ़ रहे हैं, बढ़ते भी रहेंगे. अगर स्वयं अशांत ना भी होंगे तो औरों के
अशांति का वायुमंडल, अशांति के वाइब्रेशನ್ಸ್ उन्हों को भी अपने तरफ खींचेगा. ಇಲ್ಲಿ ತುಂಬ ಟೆನ್ಷನ್ ಕೊಡೋ ಮಾತು ಏನಪ್ಪ ಅಂದರೆ, ಭಾಳ ಇಂಪಾರ್ಟೆಂಟ್ ವಿಷಯ. ನಾವೇನಾದ್ರೂ ಅಶಾಂತಿಯ ಪರಿಸ್ಥಿತಿ, ಈಗ ಅಶಾಂತಿಯ ಪರಿಸ್ಥಿತಿ ತುಂಬ ಇದೆ, ತುಂಬ ಹೆಚ್ಚು ಕಡಿಮೆಗಳಾಗ್ತಿದೆ, ತುಂಬ ಮೋಸಗಳಾಗ್ತಿದೆ, ಪಾಪಾಚಾರ ಜಾಸ್ತಿ ಆಗ್ತಿದೆ. ಬೆಳೆದ್ರೆ ನೀವೇನಾದರೂ ಅಶಾಂತಿಯ ವೈಬ್ರೇಷನಲ್ಲಿ ಸ್ವಯಂ ಅಶಾಂತರಾದ್ರಿ ಅಂದರೆ, ನೀವು ಅನ್ಯರಿಗೆ, ನಿಮ್ಮಲ್ಲೇ ಸತ್ಯ ಶಾಂತಿ ಇಲ್ಲ ಅಂದರೆ ಅನ್ಯರಿಗೇನು ಕೊಡ್ತೀರಾ? ಸೊ ಎಂದೂ ವಾಯುಮಂಡಲದ ವೈಬ್ರೇಷನ್ಸ್ ಪ್ರಭಾವದಲ್ಲಿ ಬರೋಂಗಿಲ್ಲ, ಒಳಗಡೆ ಹಲ್ಚಲ್, ವ್ಯರ್ಥದ ಹಲ್ಚಲ್ಲೂ ಬರೋಂಗಿಲ್ಲ ಅನ್ನೋದು ಅಟೆನ್ಷನ್ ಬೇಕು. ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂತಂದರೆ ಇದೇನು ಎಂಡಾಗಲ್ಲ. ಈಗಂತೂ ಈ ರಿಹರ್ಸಲ್ ಅಂತಾರೆ ಬಾಬುರು, ಇದಿನ್ನೂ ಹೊಸ ಹೊಸ ರೂಪ ತಗೊಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಅವ್ರ ಮನುಷ್ಯರಂತೂ ದುಃಖಿಗಳು, ಇಷ್ಟು ಕೋಟಿ ಜನರ ವೈಬ್ರೇಷನ್ಸ್ ವಾಯುಮಂಡಲದಲ್ಲಿರುತ್ತೆ. ಬಟ್ ನೀವು ಅದರಲ್ಲಿ ಅಶಾಂತರಾಗಂಗಿಲ್ಲ. ನಿಮ್ಮ ವಾಯುಮಂಡಲ ವೈಬ್ರೇಷನ್ಸ್ ಏನಿದೆ ಇದನ್ನು ಶಾಂತಿಯಲ್ಲಿ ತಂದ್ಕೋಬೇಕಾಗುತ್ತೆ ಎಲ್ಲರಿಗೆ. ಯಾಕೆ ಹಿಂಟ್ ಅವಾಗಲೇ ಕೊಟ್ಬಿಟ್ಟಿದ್ದಾರೆ ಬಾಬುವರು, ಅಶಾಂತಿಯ ವೈಬ್ರೇಷನ್ಸು ಯಾವ ಬ್ರಾಹ್ಮಣರು ಪವರ್ಫುಲ್ ಇಲ್ಲ ಅವರನ್ನು ಎಳಿತಾ ಹೋಗುತ್ತೆ. चलने में, रहने में, खाने में, कार्य करने में सबसे अशांति का वातावरण शांत अवस्था में बैठने नहीं देगा, अर्थात औरों की अशांति का प्रभाव भी आत्मा पर पड़ेगा. ಇವತ್ತಿನ ದಿನಕ್ಕೆ ಇದು ಹೇಳಿರೋದು ಬಾಬುವರು. ಈಗಿನ ಪರಿಸ್ಥಿತಿ ಹಂಗೆ ನಮ್ಮ ತಲೆ ಮೇಲೆ ಬಂದು ಕೂತಿದೆ. ಏನು ಹೇಳ್ತಿದ್ದಾರೆ ಬಾಬುವರು, ನೀವು ನಡೀತಾ ಕೂತ್ಕೊಳ್ತಾ, ನೀವು ಇರ್ತಾ, ಏನೇ ಕೆಲಸ ಮಾಡ್ತಿದ್ದೀರಾ, ಊಟ ಮಾಡ್ತಿದ್ದೀರಾ, ಇವ್ರ ಅಶಾಂತಿ ವೈಬ್ರೇಷನ್ಸ್ ಹೆಂಗಿರುತ್ತೆ ಅಂದರೆ ನಿಮ್ಮನ್ನು ಶಾಂತಿಯಲ್ಲಿ ಇರೋಕ್ಕೆ ಬಿಡಲ್ಲ. ಅಷ್ಟು ಪವರ್ಫುಲ್ ಅಶಾಂತಿಯ ವೈಬ್ರೇಷನ್ಸ್ ಬರುತ್ತೆ. ಆತ್ಮಗಳನ್ನು, ನಿಮ್ಮನ್ನೂ ಶಾಂತವಾಗಿರೋಕ್ಕೆ ಬಿಡಲ್ಲ. ಯಾರಿಗೆ ಜ್ಞಾನ ಇಲ್ಲ ಅವರು ಒಬ್ಬರಿಂದೊಬ್ಬರು ಅಶಾಂತರಾಗ್ತಾ ಹೋಗ್ತಾರೆ, ಅದು ಬೇರೆ ವಿಷಯ. ಬಟ್ ನಿಮ್ಮನ್ನೂ ಯಾರು ಪವರ್ಫುಲ್ ಇಲ್ಲ ಅವರು ಶಾಂತವಾಗಿರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಅಶಾಂತಿಗೆ ತನಾವಕ ಅನುಭವ ಅವ್ರು ಬಡೇಗ. ಜಗತ್ತಲ್ಲಿ ಅಶಾಂತಿಯ ಒಂದು ಟೆನ್ಷನ್ ಇದೆಯಲ್ಲ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಶಾಂತಿ ಜಾಸ್ತಿ ಅಂದರೆ ಟೆನ್ಷನ್ ಜಾಸ್ತಿ. ऐसे समय पर आप ಶಾಂತಿ ಸಾಗರ್ ಕೆ ಬಚ್ಚೋಂ ಕಿ ಸೇವಾ ಕ್ಯಾ? ಇಂತಹ ಪರಿಸ್ಥಿತಿ ಈಗಂತೂ ಬಂದು ಮುಟ್ಬಿಟ್ಟಿದೆ. ಇಂಥ ಟೈಮಲ್ಲಿ ನೀವು ಶಾಂತಿ ಸಾಗರನ ಮಕ್ಕಳದು ಸೇವೆ ಏನು? ನೀವೇನು ಮಾಡ್ಬೇಕು ಹೇಳಿ ಮಕ್ಕಳೇ? जैसे कहाँ आग लगती है तो शीतल पानी से आग को बुझाकर गर्म वायुमंडल को शीतल बना देते, वैसे आप सबका आजकल विशेष स्वरूप ಯಾವುದು ಬೇಕೀಗ? ವರ್ತಮಾನ ಸಮಯದ ಸ್ವರೂಪ ಮಾಸ್ಟರ್ ಶಾಂತಿ ಕೆ ಸಾಗರ್ ಕಾ ವಿಶೇಷ ಇಮರ್ಜ್ ಹೋನಾ ಚಾಹಿಯೇ. ಈಗ ಜಾಸ್ತಿ ಎಲ್ಲಾದರೂ ಬೆಂಕಿ ಬಂದ್ಬಿಟ್ರೆ 10 ಫೈರ್ ಬ್ರಿಗೇಡ್ ಬರುತ್ತೆ, ಒಂದೆರಡರಲ್ಲಿ ಕೆಲಸ ಆಗಲ್ಲ. ಆ ತಾಪ, ಬಿಸಿ ತಾಪ ಏನಿದೆ, ನೀರು ಚೆನ್ನಾಗಿ ಹಾಕ್ಬಿಟ್ಟು ಬೆಂಕಿ ಆರಿಸೋದಲ್ಲ, ಈವನ್ ವಾಯುಮಂಡಲದಲ್ಲಿ ಆ ಬಿಸಿಯನ್ನು ತಣ್ಣು ಮಾಡಿಬಿಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಇದು ಅಶಾಂತಿಯ ಬಿಸಿ ಆ ಟೆನ್ಷನ್ ಥರ ಎಲ್ಲರನ್ನ ಬಿಸಿ ಮಾಡ್ತಿದೆ. ಈಗ ಎಕಾನಾಮಿಕ್ ಕ್ರೈಸಿಸ್ ಒಂದು ಕಡೆ, ಕಾಯಿಲೆ ಒಂದು ಕಡೆ, ನಿಶ್ಚಿತ ಇಲ್ಲ, ನಾಳೆ ಹೆಂಗಪ್ಪ ನಾಡಿದ್ದು ಹೆಂಗಪ್ಪ ಅನ್ನೋ ತರಹ ಎಲ್ಲರ ಅಶಾಂತಿ, ಒಂದು ದುಃಖ ಒಳಗಡೆ ಟೆನ್ಷನ್ ಏನಿದೆ ವಾತಾವರಣದಲ್ಲಿ ಹಂಗೆ ಏರುಪೇರು ಮಾಡ್ತಿದೆ. ಈಗ ಇನ್ನು ಅನಾಹುತಗಳು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ ನೀವು ಮಕ್ಕಳ ಸ್ಥಿತಿ ಏನು ಬೇಕಂದರೆ ಮಾಸ್ಟರ್ ಶಾಂತಿ ಸಾಗರ್ ಸ್ವರೂಪ್, ಅಷ್ಟು ಡೆಪ್ತಲ್ಲಿ ಶಾಂತಿ ಶೀತಲತೆಯ ನೀವು ನಿರಂತರ ಅನುಭವ ಮಾಡಿ ಆ ಸ್ವರೂಪದಲ್ಲಿ ಇರಬೇಕು. ಈ ಏನು ಈ ಅಶಾಂತಿಯ ಟೆನ್ಷನ್ನಿನ ಬಿಸಿಯಲ್ಲಿ ಇರೋರಿಗೆ ಈ ಸೈಲೆನ್ಸು, ಈ ಶಾಂತಿ ಬೇಕು.
मनसा संकल्पों द्वारा शांत स्वरूप की स्टेज द्वारा चारों ओर शांति की किरणों को फैलाओ. ಮನಸಾ ಸಂಕಲ್ಪಗಳ ಮುಖಾಂತರ ಶಾಂತ ಸ್ವರೂಪದ ಸ್ಥಿತಿಯಿಂದ ನಾಲ್ಕಾರು ಕಡೆಯ ಶಾಂತಿಯ ಕಿರಣಗಳು ಬೇಕು ಹರಡಿ. ऐसा पावरफुल स्वरूप बनाओ जो अशांत आत्माएं अनुभव करे कि सारे विश्व के कोने में यही थोड़ी सी आत्माएं शांति का देने वाले मास्टर शांति का सागर है. ಇದಕ್ಕೆ ನಮ್ದು ಎಷ್ಟು ಅಭ್ಯಾಸ ಪವರ್ಫುಲ್ ಇಡೀ ದಿನದ ದಿನಚರಿಯಲ್ಲಿ ಬೇಕು. ಬಾಬೋರು ಎಂಥ ಪವರ್ಫುಲ್ ಸ್ವರೂಪ ಕೇಳ್ತಿದ್ದಾರೆ. ಪವಳತರೆ ಮಾಸ್ಟರ್ ಶಾಂತಿ ಸಾಗರನ ಸ್ವರೂಪ ಅಂದ್ರೇನು? ನಿರಂತರ ನಿಮ್ಮ ಮನಸಾ ಸಂಕಲ್ಪಗಳಲ್ಲಿ ಸೈಲೆನ್ಸ್ ಬಗ್ಗೆ ಚಿಂತನೆ, ನಿಮ್ಮ ಆತ್ಮನ ಸ್ವಧರ್ಮ ಶಾಂತ ಸ್ವರೂಪ. ನನ್ನ ಆತ್ಮ ಬಿಂದು ಬುದ್ಧಿ ಪರಂಧಾಮದಲ್ಲಿ ಇಲ್ಲದೆ ಮಾಸ್ಟರ್ ಶಾಂತಿ ಸಾಗರ ಸನಾಟ ಸೈಲೆನ್ಸಿನ ಪವರ್ಫುಲ್ ಕಿರಣಗಳನ್ನು ನಾವು ಹರಡೋಕ್ಕಾಗಲ್ಲ. ಯಾರೆಷ್ಟಾದರೂ ಪ್ರಯತ್ನ ಮಾಡಿ ಆಗೋಕ್ಕಾಗಲ್ಲ. ಬುದ್ಧಿ ಕೆಳಗಡೆ ಇದ್ದರೆ ಏನೋ ಒಂದು ಅಲ್ಲಿದ್ದು ಬರ್ತಾ ಇರುತ್ತೆ. ಮೇಲಿರಬೇಕಾಗುತ್ತೆ. ಮಾಸ್ಟರ್ ಶಾಂತಿ ಸಾಗರ್ ಸ್ವರೂಪದಲ್ಲಿ ಆತ್ಮ ಸ್ವರೂಪದಲ್ಲಿ ಶಾಂತಿ ಬೇಕಲ್ವ. ಆ ಶಾಂತಿ ಸ್ವರೂಪದ ಸ್ಥಿತಿಯಿಂದ ನಾಲ್ಕಾರು ಕಡೆ ಸ್ವರೂಪ ಅಂಡ್ ಶುದ್ಧ ಸಂಕಲ್ಪ ಇವೆರಡರ ಆಧಾರದ ಮೇಲೆ ನಾಲ್ಕಾರು ಕಡೆಯ ಶಾಂತಿಯ ಕಿರಣಗಳನ್ನು ಹರಡಿ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಏನೇ ಬರಲಿ ನಿಮ್ಮ ಮುಂದೆ ಸೈಲೆನ್ಸ್. ಸ್ವಧರ್ಮ ಶಾಂತಿಯಲ್ಲಿ ಪ್ರತಿಯೊಂದರಲ್ಲಿ ಡ್ರಾಮಾ ಪಾರ್ಟ್ ಬಾಬಾ ಜೊತೆ ಇದ್ದಾರೆ. ಎಲ್ಲದೂ ಒಳ್ಳೆಯದಕ್ಕಾಗುತ್ತೆ. ಎಲ್ಲದರಲ್ಲಿ ಶುದ್ಧ ಸಂಕಲ್ಪ ಇದ್ದಾಗಲೇ ಅಲ್ಲಿ ಶಾಂತಿ ಇರುತ್ತೆ. ಆ ಸಂಕಲ್ಪಗಳ ಆಧಾರದ ಮೇಲೆ ನಿಮ್ಮ ಪವರ್ಫುಲ್ ಸ್ವರೂಪ ಹಂಗೆ ಮಾಡ್ಕೊಳ್ಳಿ. ಆ ಪವರ್ಫುಲ್ ಶಾಂತ ಸ್ವರೂಪ, ಶಾಂತಿಯ ಏಕಾಗ್ರ ಸ್ವರೂಪ. ಏಕಾಗ್ರ ಆ ಸ್ವರೂಪದಲ್ಲಿದ್ದು ಹಿಂಗೆ ವೈಬ್ರೇಷನ್ಸ್ ಹರಡಿ ಅಶಾಂತ ಆತ್ಮಗಳ ಅನುಭವ ಮಾಡಬೇಕು. ಇವರೇ ಕೆಲವೇ ಆತ್ಮಗಳು ಶಾಂತಿ ಸಾಗರನ ಮಕ್ಕಳು, ನಮಗೆ ನಿಜವಾದ ಶಾಂತಿಯನ್ನು ಕೊಡೋರು ಅನ್ನೋದು ಅನುಭವಕ್ಕೆ ಬರಬೇಕು. ಅಷ್ಟು ಪವರ್ಫುಲ್ ಸೈಲೆನ್ಸ್ ನಿಮ್ಮ ಅಭ್ಯಾಸದಲ್ಲಿ ಇರಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಮಾತು. साइलेंस का सागर, मास्टर शांति का सागर. जैसे चारों ओर अंधकार हो और एक कोने में रोशनी जग रही हो तो सबका अटेंशन स्वतः ही रोशनी की ओर जाता है ना. ऐसे सबको आकर्षण हो कि चारों ओर के अशांति के बीच यहाँ से शांति की ಪ್ರಾಪ್ತಿ हो रही. ತುಂಬ ಇಂಪಾರ್ಟೆಂಟ್ ಮಾತು ಹೇಳ್ತಿದ್ದಾರೆ ಬಾಬೋರು. ಏನು ಹೇಳ್ತಿದ್ದಾರೆ? ಈಗೆಲ್ಲಾದ್ರೂ ಜಾಸ್ತಿ ಎಲ್ಲ ಕಡೆ ಕತ್ಲಿದೆ. ಒಂದು ಮೂಲೆಯಲ್ಲಿ ಒಂದು ಸಣ್ಣ ದೀಪ ಬೆಳಗ್ತಿದೆ ಅಂದ್ರೂ ಎಲ್ಲರ ಅಟೆನ್ಷನ್ನು ಆ ದೀಪದ ಕಡೆ ಹೋಗುತ್ತೆ. ಅಯ್ಯೋ ಇಷ್ಟು ಕತ್ಲೆಯಲ್ಲಿನೂ ಇಲ್ಲಿ ಮಾತ್ರ ಬೆಳಕು ಬರ್ತಿದೆಯಲ್ಲ ಅಂತ. ಕತ್ಲೆ ಎಲ್ಲರ ಅಟೆನ್ಷನ್ ಆ ಬೆಳಕೆ ಇರೋದು ಒಂದಿಷ್ಟೇ ಇರ್ಬೋದು. ಹಂಗೆ ಬಾಬಾ ಹೇಳ್ತಿರೋದು, ನೀವು ಮಕ್ಕಳ ಸ್ಥಿತಿ ಹೆಂಗಿರ್ಬೇಕಂದ್ರೆ ನಾಲ್ಕಾರು ಕಡೆಯ ಎಲ್ಲ ಅಶಾಂತಿಯ ವೈಬ್ರೇಷನಲ್ಲಿ ಬೆಂದು ಹೋಗ್ತಿದ್ದಾರೆ ತಿಳ್ಕೊಳ್ಳಿ. ಅವ್ರಿಗೆ ನಿಮ್ಮಿಂದ ಶಾಂತಿಯ ಕಿರಣಗಳು ಪ್ರಾಪ್ತಿಯಾಗಲಿ. ಅದರ ಮಧ್ಯದಲ್ಲಿ ಅಯ್ಯೋ ಇಲ್ಲಿಂದ ಮಾತ್ರ ಶಾಂತಿ ಬರ್ತಿದೆ ರೀ, ಇನ್ನು ಎಲ್ಲ ಕಡೆ ಬರೀ ಅಶಾಂತಿ ಅನ್ನೋದು ಅನುಭವ ಆಗಬೇಕು. ಶಾಂತಿ ಸ್ವರೂಪಕ್ಕೆ ಚುಂಬಕ್ ಬನೋ ಅಂದರೆ ನಿಮ್ಮ ಸೈಲೆನ್ಸು ಅವರನ್ನು ಎಳಿಬೇಕು. ಹೆಂಗೆ ಸಾಕಾರ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ ನೋಡಿ, ಈ ಬ್ರಹ್ಮ ಯೋಗಿ ಶರೀರ ಬಿಟ್ಟರೆ
ದೂರ ಮೈಲಿಗಳು ದೂರ ಈ ಹಲೋ ಸನಾಟ ಸೈಲೆನ್ಸಿಂಗ್ ಬರ್ತಿದೆ. ಈ ತತ್ವಯೋಗಿಗಳ ಶರೀರ ಬಿಟ್ಟಿದ್ದಾರೆ ಎನ್ನುವುದು ದೂರ ಮೈಲ್ಸ್ ಟುಗೆದರ್ ದೂರ ಇರೋರಿಗೆ ಅನುಭವಕ್ಕೆ ಬರ್ತಿತ್ತು. ಇಲ್ಲ ಇಲ್ಲಿ ಯಾರೋ ತಪಸ್ ಮಾಡ್ತಿದ್ದಾರೆ ಅನ್ನೋದು ಬರ್ತಿತ್ತು ಆ ದಾರಿಯಲ್ಲಿ ಹೋಗೋರಿಗೆ. ದೂರದಲ್ಲಿರೋರಿಗೆ ಈ ಮೂಲೆಯಿಂದ ಬರ್ತಿದೆ ಅಂತ. ಹಂಗೆ ನೀವು ಮ್ಯಾಗ್ನೆಟ್ ಹಂಗಾಗಬೇಕು. ಸೈಲೆನ್ಸ್ ಸ್ವರೂಪದಲ್ಲಿದ್ದು ಎಲ್ರೂ ಅಯ್ಯೋ ಇಲ್ಲಿಂದ ಮಾತ್ರ ಶಾಂತಿ ಸಿಗ್ತಿದೆ ಅದು ಅನುಭವಕ್ಕೆ ಬರಬೇಕು. जो दूर से ही अशांत आत्माओं को खींच सको, नयनों द्वारा शांति का वरदान दो, मुख द्वारा शांति स्वरूप की स्मृति दिलाओ, संकल्प द्वारा अशांति के संकल्पों को मर्ज कर शांति के वाइब्रेशन को फैलाओ. इसी विशेष कार्य अर्थ याद की विशेष विधि द्वारा सिद्धि को प्राप्त करो. ಬಾಬಾ ಹೇಳಿದ್ರೆ ಅಂಥ ಟೈಮಲ್ಲಿ ಅಶಾಂತ ಆತ್ಮಗಳನ್ನು ನೀವು ಸೆಳಿಬೇಕು. ಹೆಂಗೆ ಸೆಳಿತೀರಾ? ನಿಮ್ಮ ದೃಷ್ಟಿಯಿಂದ ಯಾರೇ ಮುಂದೆ ಬರ್ತಾರೆ ಶಾಂತಿಯ ವರದಾನ ಕೊಡಿ. ಮುಖದಿಂದ ನಿಮ್ಮ ಶಬ್ದಗಳಿಂದ ಶಾಂತಿ ಸ್ವರೂಪದ ಸ್ಮೃತಿ ತರಿಸಿ ನೀವು ಆತ್ಮ ಶಾಂತ ಸ್ವರೂಪ. ಅಷ್ಟೇ ಅಲ್ಲ, ಸಂಕಲ್ಪಗಳಿಂದ ಏನು ಮಾಡಿ ಅಶಾಂತಿಯನ್ನು ಮರ್ಜ್ ಮಾಡಿ ಆತ್ಮಗಳಿಗೆ ಸಂಕಲ್ಪದಿಂದ ಶಾಂತ ಸ್ವರೂಪದ ವೈಬ್ರೇಷನ್ ಕೊಡಿ. ಸಂಕಲ್ಪದಿಂದ ಈ ವಿಶೇಷ ಕಾರ್ಯ ಅರ್ಥ ಯಾದ್ ಕಿ ವಿಶೇಷ ವಿಧಿ, ಡಬಲ್ ಅಂಡರ್ಲೈನು. ಇಂತಹ ಸೈಲೆನ್ಸಿನ ತರಂಗಗಳನ್ನು ಎಲ್ಲರಿಗೆ ಕೊಡಬೇಕಂದ್ರೆ ವಿಶೇಷ ಯಾದ್ ಕಿ ವಿಧಿ. ವಿಶೇಷ ಯಾದ್ ಕಿ ವಿಧಿ ಏನು? ಪವರ್ಫುಲ್ ಯೋಗದಲ್ಲಿ ಅಂದರೆ ಏಕಾಗ್ರವಾದ ತಂದೆಯ ನೆನಪಲ್ಲಿ ಶಾಂತಿ ಸಾಗರನ ಆಳದಲ್ಲೋಗಿ ಸೈಲೆನ್ಸ್ ಸೈಲೆನ್ಸ್ ಅವ್ರ ಸನಾಟ ಸೈಲೆನ್ಸ್ ಅವ್ರು ಅಂದರೆ ಏಕದಮ್ ಶುದ್ಧಿಯಲ್ಲಿ ಆ ಸೈಲೆನ್ಸ್ ಬರುತ್ತೆ. ಮನಸ್ಸಲ್ಲಿ ವ್ಯರ್ಥದ ಕಿಚಡ್ಪಟ್ಟಿ ಇರಂಗಿಲ್ಲ. ಇಲ್ಲಾಂದರೆ ಸೈಲೆನ್ಸ್ ಅನುಭವ ಆಗಲ್ಲ. ವ್ಯರ್ಥನೂ ಏನು ಅಶಾಂತಿನೇ ತಾನೆ. इस वर्ष में विशेष जो भगत आपकी महिमा करते हैं, शांति देवा, इसी स्वरूप को इमर्ज करो, अभ्यास करो. मुझ आत्मा के शांत स्वरूप के वाइब्रेशन कहाँ तक कार्य करते हैं. ಹೋಮ್ವರ್ಕ್ ಕೊಡ್ತಿದ್ದಾರೆ. ಈ ವರ್ಷ ವಿಶೇಷ ನಿಮ್ಮ ಭಕ್ತರೆಲ್ಲ ಶಾಂತಿ ದೇವ ಶಾಂತಿ ಕೊಡ್ರಪ್ಪ ಕರಿತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ. ಮೊನ್ನೆ ಕೇಳಿದ್ರಲ್ಲ ಮುರಳಿ, ನಿಮಗೆ ಅವ್ರ ವಾಯ್ಸ್ ಕೇಳಲ್ಲಲ್ಲ ಮಕ್ಕಳೇ, ನನಗೆ ತುಂಬ ಕೇಳುತ್ತೆ ಅಂತಾರೆ ಬಾಬಾ. ಆ ಇಮರ್ಜ್ ಶಾಂತಿ ದೇವ ಇಮರ್ಜ್ ಮಾಡಿ ಇಡೀ ದಿನ ಸಂಕಲ್ಪ ಏಕದಮ್ ಬಾಬನ್ ಮಡ್ಲಲ್ಲಿ ಸೈಲೆನ್ಸಲ್ಲಿ ಅಭ್ಯಾಸ ಮಾಡಿ ಇದನ್ನು ಸ್ಟ್ರಾಂಗಾಗಿ ನಾನು ಆತ್ಮನಿಂದ ಶಾಂತ ಸ್ವರೂಪದ ವೈಬ್ರೇಷನ್ಸ್ ಎಷ್ಟು ಹರಡ್ತಿದೆ, ಇಷ್ಟು ಸೂಕ್ಷ್ಮ ಬಿಂದು ಸೂಕ್ಷ್ಮ ಆ ಸ್ವರೂಪದಲ್ಲಿ ಏಕಾಗ್ರ ಆದಂಗೆ ಅಷ್ಟು ಪವರ್ಫುಲ್ ಸೈಲೆನ್ಸ್ ವೈಬ್ರೇಷನ್ ನಮ್ಮಿಂದ ಹೋಗುತ್ತೆ. ರಿಫೈನ್ ಸ್ವರೂಪ ಅಂದರೆ ಪಾಯಿಂಟ್. ಅದರಲ್ಲಿ ಏಕಾಗ್ರ ಆದ ತಕ್ಷಣ ಆ ಸೈಲೆನ್ಸ್ ಸಾಗರಕ್ಕೆ ತಲೆ ಮೇ ಜಾವು ಅಂದ್ರಲ್ಲ, ಸೈಲೆನ್ಸಿನ ಸಾಗರದ ಆಳದಲ್ಲಿ ಹೋಗ್ರಿ. ಆಗ ಶಾಂತಿಯ ವೈಬ್ರೇಷನ್ಸ್ ಕೊಡೋಕ್ಕಾಗುತ್ತೆ. शांति के वाइब्रेशन नज़दीक की आत्माओं तक पहुँचते हैं या दूर तक पहुँचते हैं. अशांत आत्मा के ऊपर अपने शांति के वाइब्रेशन का अनुभव करके देखो. ಕೇಳ್ತಿದ್ದಾರೆ, ಒಂದು ಚೆಕ್ ಮಾಡ್ಕೊಳ್ಳಿ, ನನ್ನ ಶಾಂತಿಯ ವೈಬ್ರೇಷನ್ಸು ಬರೀ ನನ್ನ ಜೊತೆ ಇರೋರಿಗೆ ಅಕ್ಕಪಕ್ಕದವರಿಗೆ ಅಷ್ಟೇ ಬರುತ್ತೋ ಅಥವಾ ದೂರದವರೆಗೆ ನಾನು ಸೈಲೆನ್ಸಿನ ವೈಬ್ರೇಷನ್ಸಿಂದ
ಅವ್ರಿಗೆ ಅನುಭವ ಮಾಡ್ಸೋಕ್ಕಾಗುತ್ತಾ? ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಮುಟ್ಟುತ್ತೆ ನನ್ನ ಶಾಂತಿ? ಅಶಾಂತ ಆತ್ಮಗಳಿಗೆ, ಹೊರಗಡೆ ದೂರದಲ್ಲಿ ಇರೋರಿಗೆ ಮುಟ್ಟುತ್ತಾ ಇಲ್ವಾ? ಅಂದರೆ ಸಂಕಲ್ಪದ ವೈಬ್ರೇಷನ್ಸ್, ವೃತ್ತಿಯ ಏಕಾಗ್ರತೆ ಅಷ್ಟು ಪವರ್ಫುಲ್ ಇದೆಯಾ ಆತ್ಮಸ್ವರೂಪದಲ್ಲಿ? ಸೊ ದಟ್ ದೂರದವರೆಗೆ ನಿಮ್ಮ ವೈಬ್ರೇಷನ್ಸ್ ಹೋಗಬೇಕು. ಅಲ್ಲಿವರೆಗೂ ಬಂದಿದ್ದೀರಾ ಕೇಳ್ತಿದ್ದಾರೆ. ಸಮझाನ ಕ್ಯಾ ಕರ್ನಾ ಹೈ, ಅಚ್ಚಾ ಅಬ್ ಮಿಲೇಂಗೆ. ಈ ತಿಳ್ಕೊಂಡ್ರಲ್ವಾ ನಾವೀಗ ಸಮಯ ಪ್ರಮಾಣ ನಮ್ದು ಎಷ್ಟು ದೊಡ್ಡ ಜವಾಬ್ದಾರಿ. ನಾವೇನಾದರೂ ಈ ಅಭ್ಯಾಸಗಳು ಮಾಡಿಲ್ಲ ಅಂದರೆ ಬೇರೆಯವ್ರ ಅಶಾಂತಿ, ಬೇರೆಯವ್ರ ಏರುಪೇರುಗಳೆಲ್ಲ ನಮಗೆ ಅನುಭವ. ನಿಮಗೇನು ನಿಮ್ಮ ಮುಂದಿರಲ್ಲ, ಬಟ್ ನಿಮಗೆ ಅದು ಏರುಪೇರು, ಅಶಾಂತಿಯ ಟೆನ್ಷನ್ನು, ವ್ಯರ್ಥ ಸಂಕಲ್ಪ ಬರೋಕ್ಕೆ ಶುರುವಾಗುತ್ತೆ. ನಿಮಗೆ ಅನಿಸುತ್ತೆ, ಅಯ್ಯೋ ಏನು ಪರಿಸ್ಥಿತಿ ಇಲ್ವಲ್ಲ, ಯಾಕೆ ನನಗೆ ಹಿಂಗೆ ಅನ್ನಿಸ್ತಿದೆಯಲ್ಲ, ಯಾಕೆ ಹಿಂಗೆ ಆಗ್ತಿದೆಯಲ್ಲ, ಸರಿಯಲ್ಲ ಅದು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, आप सबका कितना श्रेष्ठ भाग्य है जो बच्चों से मिलने बाप खुद आते हैं, इसी ಭಾಗ್ಯ का ಸಿಮಿರಣ ಕರ್ ಸದಾ ಹರ್ಷಿತ್ ರಾವ್. ಅಂದರೆ ಇಡೀ ದಿನ ನಮ್ಮ ಪ್ರೋಗ್ರಾಮ್ ನಾವೇ ಮಾಡ್ಕೋಬೇಕು, ಬೇರೆಯವ್ರ ಪ್ರೋಗ್ರಾಮ್ ಕೊಡೋದಲ್ಲ. ನಾನು ಅರ್ಧ ಗಂಟೆ ಏನೇನು ಸ್ಥಿತಿಯಲ್ಲಿ ಇರಬೇಕು. ಈಗ ಬಾಬಾ ಹೇಳ್ತಾರೆ, ಅಮೃತ ವೇಳೆ ನಿಮ್ಮ ಭಾಗ್ಯದ ಸ್ಮರಣೆ ಮಾಡಿ. ಅರೇ, ನನ್ನ ತಂದೆ ಪರಮಾತ್ಮ ನನ್ನನ್ನು ಮಿಲನ ಮಾಡಲಿಕ್ಕೆ ಸಾಕಾರ ಸೃಷ್ಟಿಗೆ ಬರ್ತಾರೆ, ನನಗೆಲ್ಲ ಆಸ್ತಿ ಕೊಡ್ಲಿಕ್ಕೆ ಬರ್ತಾರೆ, ನಾನು ಎಷ್ಟು ಭಾಗ್ಯಶಾಲಿ. ಮೇರೆ ಲಿಯೇ ಬಾಬಾ ಆಯಾ ಹುವಾ ಹೈ, ಭಗವಾನ್ ಕೋ ಮೇನೆ ಲಾಯಾ. ನಶೆ ಏನೇನೋ ನನ್ನನ್ನು ಮಿಲನ ಮಾಡಲಿಕ್ಕೆ ತಂದೆ ಬಂದಿದ್ದಾರೆ, ನಾನೇನೇ ನನ್ನ ತಂದೆಯನ್ನು ಕೆಳಗೆ ತಂದುಬಿಟ್ಟೆ, ಕೆಳಗಿಳಿದ್ಬಿಟ್ಟೆ. ನಾನು ಎಷ್ಟು ಭಾಗ್ಯಶಾಲಿ, ನನ್ನ ಕೂಗಿನ ಮೇಲೆ ನಮ್ಮ ತಂದೆ ಬಂದಿದ್ದಾರೆ, ನಾನು ಕರೆದಿದ್ದಕ್ಕೆ ಬಂದಿದ್ದಾರೆ. भगवान को अपने प्रेम के बंधन में बांध लेना और क्या चाहिए. ऐसे नशे में रहो तो माया भाग जाएंगी. माया को तो सबने तलाक दे दिया है ना. तलाक देना अर्थात संकल्प में भी माया नहीं आवे. ನೋಡಿ, ಒಂದು ಭಾಗ್ಯದ ಸ್ಮೃತಿ ಇದ್ರೂ ಮಾಯೆ ಓಡೋಗ್ಬಿಡುತ್ತೆ. ನಿಮ್ಮ ಭಾಗ್ಯದ ಸ್ಮೃತಿ ನಶೆ ಖುಷಿ ಇದ್ದರೆ ಪರಮಾತ್ಮನನ್ನು ತನ್ನ ಪ್ರೇಮದ ಹಗ್ಗದಲ್ಲಿ ಕಟ್ಟಾಕೋದೇನು ಸಣ್ಣ ವಿಷಯನಾ? ಜಗತ್ತಿನ ಆಲ್ಮೈಟಿಯನ್ನು ಕಟ್ಟಿದ್ದೀರಲ್ಲ ಮಕ್ಕಳೇ. ಬಟ್ ಅಷ್ಟು ಪ್ರೀತಿ ಇದೆಯಾ? ಈ ನಶೆಯಲ್ಲಿ ಇದ್ದರೆ ಸಾಕು. ನಾನು ಕರೆದಿದ್ದಕ್ಕೆ ಬಾಬಾ ಬಂದರು, ನನ್ನ ಜೊತೆ ಬಾಬಾ ಇದ್ದಾರೆ, ನನ್ನನ್ನು ಮಿಲನ ಮಾಡೋಕ್ಕೆ ಬಂದಿದ್ದಾರೆ, ನನಗೆಲ್ಲ ಕೊಡಕ್ಕೆ ಬಂದಿದ್ದಾರೆ. ಇದು ಈ ನೆನಪು, ಈ ಲಗನ್ ಇದ್ದರೆ ಮಾಯೆ ಓಡೋಗ್ಬಿಡುತ್ತೆ, ನಿಮ್ಮ ಹತ್ರನೂ ಬರೋಲ್ಲ. ಮಾಯೆಗೆ ಡೈವೋರ್ಸ್ ಮಾಡಿದ್ದೀರೋ ಅಥವಾ ಬರ್ತಾ ಇರುತ್ತೋ, ಕಳಿಸ್ತೀರಾ ಬರುತ್ತೆ ಅನ್ನೋ ಥರ ಇಲ್ಲ ತಾನೇ. ನಾನು ಡೈವೋರ್ಸ್ ಮಾಡಿದೆ ಅಂದರೆ ಸಂಕಲ್ಪದಲ್ಲೂ ಮಾಯೆ ಬರೋಂಗಿಲ್ಲ. ಮನ್ಸಾ ಸೆ ಭಿ ಖತಮ್ ಕರ್ನಾ ಯೇ ಹುವಾ ತಲಾಕ್. ತಲಾಕ್ ನಾಮ ದೇ ದಿಯಾ ನಾ. आप सब कितने लकीस्ट हो जो दूर दूर से बाप ने आप बच्चों को ढूंढ लिया, इसलिए सदा अपने को सिकिलದೆ समझ. ನೀವೆಷ್ಟು ಭಾಗ್ಯಶಾಲಿಗಳಂದರೆ, ನೀವು ಎಷ್ಟೇ ದೂರ ಇದ್ರೂ ನಾನು ನಿಮ್ಮನ್ನು ಕರ್ಕೊಂಡ್ಬಿಟ್ಟೆ, ಎಲ್ಲ ತನ್ನವ್ರನ್ನ ಮಾಡ್ಕೊಂಬಿಟ್ಟೆ. ನೀವೆಷ್ಟು ಭಾಗ್ಯಶಾಲಿಗಳು, ನನ್ನ ಕಣ್ಮಣಿಗಳು, ನೀವು ನನ್ನ ಮಕ್ಕಳು. ಈ ನಶೆ ಇರಲಿ, ನನ್ನನ್ನು ಬಾಬಾ ಸೆಲೆಕ್ಟ್ ಮಾಡಿಬಿಟ್ರು, ಎಷ್ಟು ಖುಷಿ. ನಾವು ಹುಡ್ಕಕ್ಕೆ ಹೋಗಿ ಏನೇನೋ ಹುಡ್ಕೊಂಡ್ಬಿಟ್ವಿ, ಎಲ್ಲ ದೇವತೆಗಳೇ ದೇವ್ರು ಅಂದ್ಕೊಂಡ್ಬಿಟ್ಟು. ಬಟ್ ಬಾಬಾ ಅವ್ರು ಕರೆಕ್ಟಾಗಿ ನನ್ನನ್ನು ಹುಡುಕಿ ತನ್ನವ್ರನ್ನ ಮಾಡಿಕೊಂಡ್ರು. ನಾನು ಎಷ್ಟು ಭಾಗ್ಯಶಾಲಿ. ಅದಕ್ಕೆ ನಾನು ತಂದೆಗೆ ಅತಿ ಮುದ್ದು, ಅತಿ ಪ್ರಿಯ, ಅತಿ ಇದು ಅಂತ ಹೋಗಿ ಮಡ್ಲಲ್ಲಿ ಕೂತ್ಕೋತಾ ಇರಬೇಕು. ತನ್ನ ಭಾಗ್ಯನ ಎಣಿಸ್ತಾ ಇರಬೇಕು, ಭಾಗ್ಯದ ನಶೆಯಲ್ಲಿ ಇರಬೇಕು, ಖುಷಿಯಲ್ಲಿರಬೇಕು. ಅವಳಿದ್ರೆ ಮಾಯೆ ನಿಮ್ಮ ಹತ್ರನೇ ಬರಲ್ಲ. ಸರಿನಾ? ಅಚ್ಚಾ, सभी सदा स्नेह में रहने वाले, हर कार्य में सदा सहयोगी, मोहब्बत से मेहनत को खत्म करने वाले, सदा अथक बाप दादा की छत्र छाया के अंदर रहने वाले, सदा विघ्न विनाशक ऐसी श्रेष्ठ आत्माओं को बाप दादा का याद प्यार और नमस्ते नमस्ते नमस्ते. ಸದಾ ಸ್ನೇಹದಲ್ಲೇ ಮುಳುಗಿರೋ ಮಕ್ಕಳಿಗೆ, ಸದಾ ತಂದೆಯ ಪ್ರತಿ ಕಾರ್ಯದಲ್ಲಿ ಸಹಯೋಗಿಯಾಗೋ ಮಕ್ಕಳಿಗೆ, ಸದಾ ಮೊಹಬ್ಬತ್ತಲ್ಲಿ ಬಾಬವ್ರ ಪ್ರೀತಿಯಲ್ಲಿದ್ದು ಕಷ್ಟನೇ ಕಷ್ಟ ಅನ್ಸೋದೇ ಇಲ್ಲ. ಹಾಗೆ ಎಲ್ಲ ಸಹಜ ಮಾಡೋ ಮಕ್ಕಳು, ಚಾಹೆ ಪುರುಷಾರ್ಥದ ಪರಿಶ್ರಮ ಇರಲಿ, ಯಾವುದೇ ಕೆಲಸ ಕಾರ್ಯದ ಪರಿಶ್ರಮ,
ನನಗೇನು ಪರಿಶ್ರಮನೇ ಇಲ್ಲಪ್ಪ, ಎಲ್ಲ ಬೇಗ ಬೇಗ ಮುಗಿದೋಗ್ತಿದೆ, ಆ ಥರ ಅವಿಶ್ರಾಂತರಾಗಿ ತಂದೆಯ ಕಾರ್ಯದಲ್ಲಿ ತತ್ಪರರಾಗಿರೋ ಮಕ್ಕಳಿಗೆ, ಸದಾ ತಂದೆಯ ಛತ್ರಛಾಯೆಯಲ್ಲಿರೋ ಮಕ್ಕಳು, ಸದಾ ವಿಘ್ನ ವಿನಾಶಕ ಮಕ್ಕಳಿಗೆ, ಇಂಥ ಶ್ರೇಷ್ಠ ಆತ್ಮಗಳಿಗೆ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಏನಾಗಬೇಕೀಗ? ಶಾಂತಿ ಕುಂಡ, ಮಾಸ್ಟರ್ ಶಾಂತಿ ದೇವ, ಶಾಂತಿಯ ಆಳದಲ್ಲೋಗಿ ಶಾಂತಿಯ ಮ್ಯಾಗ್ನೆಟ್ ಆಗಿ ಎಲ್ಲರನ್ನ ಸೆಳಿಬೇಕು ಬಾಬನ ಕಡೆ. ನಿಮಗೆ ಒಂದು ಅಶಾಂತಿಯ ವೈಬ್ರೇಷನ್ ತಟ್ಟಂಗಿಲ್ಲ, ಬಟ್ ನಿಮ್ಮ ಶಾಂತಿ ಎಲ್ಲರಿಗೆ ಶಾಂತಿ ಕೊಡಬೇಕು. ಈಗ ನೋಡ್ರಿ, ಏನಾದರೂ ಒಬ್ರಿಬ್ಬರು ಹೆಚ್ಚು ಕಡಿಮೆ ಮಾಡ್ತಾರೆ ಅಂದರೆ ಆ ಸೂಕ್ಷ್ಮ ವೈಬ್ರೇಷನ್ನು ಮನಸ್ಸಲ್ಲಿ ಹಲ್ಚಲ್ ತರುತ್ತಾನೆ ವ್ಯರ್ಥ. ಈಗ ಸಣ್ಣ ಸಣ್ಣದ್ರಲ್ಲೇ ಯಾವುದು ಏನು ನೋಡಿದ್ರೂ ಡ್ರಾಮಾ ಅವ್ರ ಪಾರ್ಟು. ತನ್ನ ಸೈಲೆನ್ಸನ್ನು ಕಾಪಾಡಿಕೊಂಡು ಏಕಾಗ್ರ ಇದ್ಕೊಂಡು ಈ ಅಭ್ಯಾಸ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಕೆಲಸ ಕಾರ್ಯ ಮಾಡ್ತಾ, ಎಲ್ಲ ನೋಡ್ತಾ ಕೇಳ್ತಾ ತನ್ನ ಸೈಲೆನ್ಸ್, ಡ್ರಾಮಾ ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಸರಿ ಇದ್ದಾರೆ, ಎಲ್ಲ ಒಳ್ಳೆಯದು. ಈ ತರಹ ತನ್ನನ್ನು ತಾನು ಸೈಲೆನ್ಸಲ್ಲಿ ಇಟ್ಕೊಳ್ಳೋ ಫಸ್ಟ್ ಅಭ್ಯಾಸ. ಸರಿನಾ? ಓಂ ಶಾಂತಿ.